ವರ್ಕ್ ಫ್ರಮ್ ಹೋಮ್ ನಂತರ ಆನ್ಲೈನ್ ಕ್ಲಾಸ್ಗಳಿಗೆ ಮೋದಿ ಕರೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ತೀವ್ರವಾದರೆ ಇಂಧನ ಬಿಕ್ಕಟ್ಟು ಶುರುವಾಗೋ ಆತಂಕ ಎದುರಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಗಳಿಗೆ ಆನ್ಲೈನ್ ಕ್ಲಾಸ್ಗೆ ಮೋದಿ ಕರೆ ಕೊಟ್ಟಿದ್ದಾರೆ. 24 ಗಂಟೆಗಳಲ್ಲಿ ಎರಡನೇ ಬಾರಿಗೆ ಪ್ರಧಾನಿ ಮೋದಿ ಮುನ್ನೆಚ್ಚರಿಕೆಗೆ ಕರೆ ಕೊಟ್ಟಿರೋದು. ಕೊರೋನಾ ಕಾಲದ ಸ್ಥಿತಿ ಎದುರಿಸೋದಕ್ಕೆ ಸನ್ನದ್ಧವಾಗುವಂತೆ ಮೋದಿ ಕರೆ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ, ಚಿನ್ನ ಖರೀದಿ ಬೇಡ ಅಂತ ಪ್ರಧಾನಿ ಮೋದಿ ಈಗಾಗಲೇ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ತೀವ್ರವಾದರೆ ಇಂಧನ ಬಿಕ್ಕಟ್ಟು ಕೂಡ ಶುರುವಾಗುತ್ತೆ. जरूरी पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा लें। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है, रेलवे कर्नाटक और तेलंगाना में भी इस बारे में चर्चा की है। मैं आज गुजरात में भी अपने आग्रहों पर फिर से जोर दे रहा हूं। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें। जिनके पास ईवी है वे भी दूसरों की मदद के लिए आगे आए कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। साथियों, सिर्फ ईंधन ही नहीं, खाने के तेल पर भी देश की बड़ी विदेशी मुद्रा खर्च होती है। अगर हम थोड़ा संयम बरतें, तेल की खपत कम करें, खाने के तेल की, कर्नाटक और तेलंगाना ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದೇಶದಲ್ಲಿ ಶುರುವಾಯಿತಾ ತೈಲ ಬಿಕ್ಕಟ್ಟು. ಪೆಟ್ರೋಲ್ ಮಿತ ಬಳಕೆಗೆ ಮೋದಿ ಕರೆ ಕೊಟ್ಟಿದ್ದಾರೆ. ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಕಚ್ಚಾ ತೈಲ ಭಾರೀ ಏರಿಕೆ ಆಗಿದ್ದು ತೈಲ ಕಂಪನಿಗಳಿಗೆ ದಿನಕ್ಕೆ 1000 ಕೋಟಿ ನಷ್ಟ ಆಗ್ತಿದೆ. ಬೆಲೆ ಏರಿಕೆ ಮಾಡಿಲ್ಲ ಅಂದ್ರೆ ತೈಲ ಕಂಪನಿಗಳಿಗೆ ತಿಂಗಳಿಗೆ 30,000 ಕೋಟಿ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಕೇವಲ 10 ವಾರಗಳಲ್ಲಿ ಈಗಾಗಲೇ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ನಷ್ಟ ಆಗಿದೆ. ಈ ನಷ್ಟವನ್ನ ಸರಿದೂಗಿಸೋದಕ್ಕೆ ತೈಲ ಬೆಲೆ ಏರಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಇದೇ ಮಾತನ್ನ ನೀವು ಚುನಾವಣೆ ಪೂರ್ವದಲ್ಲಿ ಹೇಳಬೇಕು. ಪಂಚರಾಜ್ಯದ ಚುನಾವಣೆ ಪೂರ್ವದಲ್ಲಿ ಹೇಳಿಕೆ ಕೊಟ್ಟಿದ್ರೆ ಅದು ಚೆನ್ನಾಗಿರುತ್ತೆ. ದೇಶದಲ್ಲಿ ನೀವೇ ಹೈಟೆಕ್ ಮಾಡಬೇಕು, ಜನರು ಫಾಸ್ಟ್ ಆಗಬೇಕು, ದೇಶ ಫಾಸ್ಟ್ ಆಗಬೇಕು, ದೇಶ ಮಾದರಿ ಆಗಬೇಕು ಅಂತ ಹೇಳಿದ್ರೆ ನೀವಲ್ವಾ? ನೀವು ಹೇಳಿಕೆ ಕೊಟ್ಟು ಈಗ ಬೇಡ ಹಂಗೆ ಮಾಡಬೇಡಿ, ಮತ್ತೆ ಎತ್ತಿನ ಗಾಡಿಗೆ ಹೋಗಿ ಅಂತೀರಾ? ಎತ್ತಿನ ಗಾಡಿಯಲ್ಲಿ ಹೋಗಿ ಅನ್ನೋದು ಏನಾದ್ರು ಶಬ್ದ ಬರೋ ಥರ ಇದೆ ಅವರಿಗೆ. ಚಿನ್ನಬಳ್ಳಿ ಇವರು ವ್ಯಾಪಾರಸ್ಥರು ಹೇಳಿದಾರಲ್ಲ, ನೀವೇನಾದ್ರು ಆ ಥರ ಮಾಡಿದರೆ ದೇಶದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಕಡಿತ ಆಗುತ್ತೆ, ಉದ್ಯೋಗ ತೊಂದರೆ ಆಗುತ್ತೆ, ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಈಗ ಈ ವಿಶ್ವಗುರು ಆದಂಥ ನೀವು ಇಲ್ಲ ನೀವು ಹಿಂಗೆ ಮಾಡಿ, ಇಷ್ಟೇ ಊಟ ಮಾಡಿ, ಇಷ್ಟೇ ತಿನ್ನಿ, ಇಷ್ಟೇ ಮಾಡಿ ಅಂತ ಹೇಳಿದರೆ ಇದು ಅರ್ಥ ನನಗೆ ಆಗ್ತಾ ಇಲ್ಲ ನಮಗೆ.
ಹಾಗಾದ್ರೆ ನಾವು ಏನು ಮಾಡ್ಬೇಕಂತ ಮುಂದಿನ ದಿನ ಏನು ಹಾಗಾದ್ರೆ ಪ್ರಗತಿಯಾಗಿ ಸಾಧನೆ ಮಾಡ್ತೀರಿ ಅಲ್ವಾ? ಇವರೆಲ್ಲ ಹೈಟೆಕ್ ವಿಮಾನ ಹೈಟೆಕ್ ಇದರಲ್ಲೇ ಓಡಾಡ್ತಾರೆ, ಇಷ್ಟೊಂದು ಖರ್ಚಿದೆ, 8,000 ಚಿಲ್ಲರೆ ಏನೋ ಅವ್ರದ್ದು ವಿಮಾನದ್ದು 8,000 ಕೋಟಿನ ವಿಮಾನ ತರಿಸ್ಕೊಂಡಿದ್ದಾರೆ, ಇನ್ನೊಂದು ತರಿಸ್ಕೊಂಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ ಅವರು ಮಾತ್ರ ಹೈಟೆಕಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸಾರ್ವಜನಿಕರಿಗೆ ಕಡಿವಾಣ ಹಾಕಿದರೆ ಇದು ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ ಒಂದು ಹೊತ್ತು ಉಪವಾಸ ಮಾಡ್ರಿ ಅಂತ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿದರು. ಅವೆಲ್ಲ ಮಾಡಿದ್ರಿಂದಲೇ ಕೋವಿಡಲ್ಲಿ ನಾವು ಇಂಥ ದೊಡ್ಡ ಜನಸಂಖ್ಯೆ ದೇಶ ಕೋವಿಡ್ನಿಂದ ಸುರಕ್ಷತೆ ಸಿಗಕ್ಕೆ ಸಾಧ್ಯ ಆಯಿತು. 2012-13 ಚಿದಂಬರಂ ಅವರು ಇದೇ ಬಂಗಾರದ ಖರೀದಿ ಬಗ್ಗೆ ಅದ್ರ ಬಗ್ಗೆ ವ್ಯಾಮೋಹ ಬೇಡ, ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಾರದು ಅನ್ನುವಂಥ ಮಾತನ್ನು ಕೂಡ ಅವತ್ತು ಅವರು ಕೂಡ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾಕ್ ನಡುವೆ ಯುದ್ಧ ಆದಾಗ 3 ದಿವಸಕ್ಕೆ ಪೆಟ್ರೋಲ್ ಡ್ರೈ ಹೋಯಿತು ಕಾಂಗ್ರೆಸ್ ಆಡಳಿತದಲ್ಲಿ. ಈಗ ಯುದ್ಧ ನಡೆದು 2.5 ತಿಂಗಳಾದರೂ ಕೂಡ ಪೆಟ್ರೋಲ್ ಬೆಲೆನೂ ಹೆಚ್ಚಾಗಿಲ್ಲ, ಡೀಸೆಲ್ ಬೆಲೆನೂ ಹೆಚ್ಚಾಗಿಲ್ಲ, ಸಪ್ಲೈ ಕೂಡ ಇದೆ. ಅವ್ರೇನು ಯಾವುದಕ್ಕೂ ಕೂಡ ಕಡಿವಾಣ ಹಾಕಿಲ್ಲ, ಪೆಟ್ರೋಲ್ ಉಪಯೋಗಕ್ಕಾಗಿ ಕಡಿವಾಣ ಹಾಕಿಲ್ಲ, ಬಂಗಾರ ತಗೊಳ್ಳೋದಕ್ಕೆ ಯಾವುದು ನಿರ್ಬಂಧ ಹಾಕಿಲ್ಲ. ಇದು ವಾಲಂಟಿಯರಾಗಿ ಮಾಡೋದಕ್ಕೆ ಒಬ್ಬ ನಾಯಕನಾಗಿ ಆ ನೈತಿಕತೆ ಇರೋದ್ರಿಂದ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು, ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಾಡ್ಬೋದು. ಈಗ ಫೋಟೋ ಶೂಟು ಗುಡಿ ಗುಂಡಾರಗಳೆಲ್ಲ ಮುಗಿದಾದ್ಮೇಲೆ ಈಗ ಮತ್ತೆ ಒಂದು 2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ನಿಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಅಲ್ಲಿ ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷದಿಂದ ನಡೆದತ್ತೆ, ಮುಂದೇನೂ ನಡೀತದೆ. ಇವರಿಂದಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಆನ್ಲೈನ್ ಕ್ಲಾಸ್ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಮೋದಿ ಸಾಹೇಬರು. ಎರಡನೇದು, ಅವ್ರ ಅವಧಿಯಲ್ಲಿ 1 ಲಕ್ಷ ಸ್ಕೂಲ್ ಮುಚ್ಚಿಬಿಟ್ಟಿದೆ. ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ, ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ ದೇಶದ ಯುವಕರಿಗೆ ಪಾಠ ಮಾಡ್ರಿ. ಕಾಂಗ್ರೆಸ್ದೊಂದು ಬೌದ್ಧಿಕ ದಿವಾಳಿತನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಪ್ಪತ್ತಿನ ಉಪವಾಸ ಮಾಡಿ ಅಂತ ಕರೆ ಕೊಟ್ಟರು. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪಾಲಿಸಿಯನ್ನ ಕಾಂಗ್ರೆಸ್ ಟೀಕೆ ಮಾಡುತ್ತಾ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹೆಚ್ಚು ಉಪಯೋಗಿಸಿ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರೆ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾರ? ಪಿ ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ರು, ಅವರು ಕರೆ ಕೊಟ್ಟಿದ್ರು. ನೋಡಿ, ಈಗ ಏನಾಗ್ತದೆ, ಪೆಟ್ರೋಲ್ ಡೀಸೆಲ್ ಇವೆಲ್ಲ ನಮಗೆ ವಿದೇಶದಿಂದಲೇ ಬರಬೇಕು. $60 ಬ್ಯಾರಲ್ಗೆ ಇದ್ದಿದ್ದು $100 ಏರಿದೆ, ಇನ್ನೂ ಮೇಲೆ ಹೋಗೋ ಸಾಧ್ಯತೆಗಳಿದಾವೆ. ಈ ಕಾರಣಕ್ಕೆ ಸಂಯಮ ಇರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನಮ್ಮ ದೇಶದ ಚಿನ್ನ ತಗೊಂಡೋಗಿ ಒತ್ತೆ ಇಟ್ಟಿದ್ರು. ಆ ಚಿನ್ನ ತಗೊಂಡೋಗಿ ಒತ್ತೆ ಇಡುವಂತ ಆರ್ಥಿಕ ಪಾಲಿಸಿ ಬೇಕು ಅಂತ ಬಯಸ್ತಾರ? ಅದರಲ್ಲೂ ತಪ್ಪು ಹುಡುಕುವಂತ ಮನಸ್ಥಿತಿ ಇದು ಕಾಂಗ್ರೆಸ್ ಭೌತಿಕವಾಗಿ ದಿವಾಳಿಯಾಗಿದೆ ಅನ್ನೋದ್ರ ಒಂದು ಸಂಕೇತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.